ನಮಸ್ತೆ ವೀಕ್ಷಕರೇ, ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಿತ್ತ. ನೋಡಿ, 17/8/2025 ಭಾನುವಾರದಿಂದ 24/8/2025 ಶನಿವಾರದವರೆಗೆ ವಾರ ಭವಿಷ್ಯದಲ್ಲಿ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಮೇಷರಾಶಿ. ಮೇಷರಾಶಿ ಅಂತ ಬಂದಾಗ ನೋಡಿ, ಮೇಷರಾಶಿ 3ರಲ್ಲಿ ಗುರು, ಶುಕ್ರ, ಚಂದ್ರ. ಯಾವ ಒಂದು ಕೆಲಸ ಮಾಡಿದ್ರು ನಿಮ್ಗೆ ಯೋಗ. ಅದ್ರಲ್ಲೂ ಈ 18, 19, 20 ಈ 3 ದಿನ ಇದೆಯಲ್ಲ ಈ ವಾರ, ಈ 3 ದಿನ ನೋಡಿ, ಗುರು, ಶುಕ್ರ, ಚಂದ್ರ ಒಂದೇ ಮನೆಯಲ್ಲಿ ಸೇರೋದು ಅತಿ ಯೋಗ ಅಂತಾನೆ ಹೇಳ್ಬೋದು. ಆ ಯೋಗ ಯಾವ್ಯಾವ ರಾಶಿಗೆ ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿ ತುಂಬಾ ಗುರು, ಶುಕ್ರ, ಚಂದ್ರ ಇರೋದ್ರಿಂದ ಸಿಕ್ಕಾಪಟ್ಟೆ ಯೋಗ ಅಂತ ಹೇಳ್ಬೋದು, ಪಾಸಿಟಿವ್ ಅಂತ ಹೇಳ್ಬೋದು. ಹಾಗೆ ಏನಾದ್ರೂ ಶುಭ ಕಾರ್ಯನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾವ್ದಾದ್ರು ಒಂದು ಶುಭ ಕಾರ್ಯಗಳನ್ನ ಕೂಡ ನಡೆಸ್ತೀರಾ ನೀವು. ಸೊ ನಿಮ್ ಅಮೌಂಟ್ ಯಾವ್ದಾದ್ರು ಬರೋದಿದ್ರೆ 6ರಲ್ಲಿ ಕುಜ, ಸ್ವಲ್ಪ ಹುಷಾರಾಗಿರಿ. 6ನೇ ಮನೇಲಿ ಕುಜ ಇರೋದ್ರಿಂದ ಮಾತಿನ ಮೇಲೆ ಗಮನ ಇರ್ಲಿ ಅಷ್ಟೇ. ಅದು ಬಿಟ್ರೆ ಯೋಗ ಯೋಗ ಯೋಗ. ಯಾಕಂದ್ರೆ ಈ 3 ಗ್ರಹಗಳು ಒಟ್ಟಿಗೆ ಸೇರಿರೋದ್ರಿಂದ ಯಾವ್ದಾದ್ರು ಒಂದು ರೂಪದಲ್ಲಿ ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು, ರಿಲೇಷನ್ ಕಡೆಯಿಂದ ಆಗಿರ್ಬೋದು, ಅಥವಾ ನಿಮ್ಗೆ ಯಾರಾದ್ರೂ ದುಡ್ಡು ಕೊಡೋರು ಇದ್ರೆ ಖಂಡಿತವಾಗ್ಲೂ ಅವರು ದುಡ್ಡು ಕೊಡ್ತಾರೆ. ಹಾಗೆ ನೀವೇನಾದ್ರೂ ಸಾಲದಲ್ಲಿದ್ರೆ ಆ ಸಾಲ ಕೂಡ ತೀರ್ಸ್ಕೊಳ್ಬಹುದು. ಹಾಗೆ ನಮ್ಮಲ್ಲಿ ಸಿಕ್ಕುವಂತ ನೋಡಿ, ಈ 18, 19, 20 ಈ 3 ದಿನ ನಮ್ಮಲ್ಲಿ ಬಂದು ಸ್ಟೋನ್ ತಗೊಂಡೋಗಿ ನಿಮ್ಮ ಸಾಲಕ್ಕೆ ಅಂತಾನೆ ಒಂದು ಬ್ಯೂಟಿಫುಲ್ ಸ್ಟೋನ್ ಅನ್ನ ಕೊಡ್ತಾ ಇದೀವಿ. ಆ ಒಂದು ನಾಗಮಣಿಯ ಸ್ಟೋನ್ ಅನ್ನ ನೀವು ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಿಮ್ಮ ಜೇಬಲ್ಲಿ, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ಅಥವಾ ನಿಮ್ಮ ದೇವ್ರ ಮನೇಲಿ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ. ಖಂಡಿತವಾಗ್ಲೂ ನಿಮ್ ಸಾಲ ತೀರುತ್ತೆ. ಹಾಗೆ ನಿಮ್ಗೆ ಲೋನ್ ಆಗೋದು, ಯಾರಾದ್ರೂ ದುಡ್ಡು ಕೊಡೋರಿದ್ರೆ ದುಡ್ಡು ಕೊಡೋದು, ನೀವು ದುಡ್ಡು ಕೊಟ್ಟು ಕಳ್ಕೊಂಡಿದ್ರೆ ಅದು ರಿಟರ್ನ್ ಆಗೋದು, ಎಲ್ಲವೂ ಕೂಡ ಆಗತ್ತೆ ನಿಮ್ಗೆ. ಆ ಒಂದು ದಿನದಲ್ಲಿ ತಗೊಂಡೋದ್ರೆ ಇನ್ನ ಪಾಸಿಟಿವ್ ಅಂತ ಹೇಳ್ತೀನಿ. ಹಾಗೆ ನೋಡಿ, 12ರಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ದುಡ್ಡು ಕಳ್ಕೊಳ್ಳುವಂತ ಒಂದು ಚಾನ್ಸಸ್ ಈ ವಾರ ಜಾಸ್ತಿ ಇರುತ್ತೆ ಮೇಷರಾಶಿಯವ್ರಿಗೆ. ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ನೀವು ಏನು ಬೇಡ, ನಮ್ಮ ಒಂದು ಸ್ಟೋನ್ ಇಟ್ಕೊಳ್ಳಿ, ತುಂಬಾ ಪಾಸಿಟಿವ್ ಆಗುತ್ತೆ. ಅದ್ರಲ್ಲೂ ಈ ವಾರ 17ರಿಂದ 24 ಈ ವಾರ ತುಂಬಾ ಪಾಸಿಟಿವ್, ಎಲ್ಲಾ ರಾಶಿಯವ್ರಿಗೂ ಪಾಸಿಟಿವ್ ಅಂತ ಹೇಳ್ತೀನಿ. ಈ ವಾರನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ಗುರು, ಶುಕ್ರ, ಚಂದ್ರನನ್ನ ನೀವು ಒಲಿಸ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ಯೋಗ ಇದೆ ಅಂತ ನೋಡೋಣ. ವೃಷಭ ರಾಶಿಯಲ್ಲಿ ನೋಡಿ, ಗುರು, ಶುಕ್ರ, ಚಂದ್ರ ಧನಸ್ಥಾನದಲ್ಲಿ ಇರ್ತಾರೆ, 2ನೇ ಮನೆ. ಅದ್ರಲ್ಲೂ ರಾಶ್ಯಾಧಿಪತಿ ಶುಕ್ರ ಕೂಡ ಧನಸ್ಥಾನಕ್ಕೆ ಹೋಗಿರೋದ್ರಿಂದ ಯೋಗನೆ ಅಂತ ಹೇಳ್ಬೋದು. ಈ ಒಂದು ವಾರ ವೃಷಭ ರಾಶಿಯವರಿಗೆ ಸಿಕ್ಕಾಪಟ್ಟೆ ಯೋಗ, ತುಂಬಾ ಚೆನ್ನಾಗಿರ್ತಾರೆ. ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು, ನೀವೇನ್ ಅನ್ಕೋತೀರೋ ಅದನ್ನ ಮಾಡ್ಕೊಳ್ಬಹುದು. ಅದನ್ನು ಕೂಡ ನಿಮ್ಗೂ ಹೇಳ್ತಾ ಇದೀನಿ, 18, 19, 20 ಈ 3 ದಿನದಲ್ಲಿ ಮಾಡ್ಕೊಳ್ಳಿ. ತುಂಬಾ ಯೋಗ ಇರುತ್ತೆ. ಆ 3 ದಿನ ನಿಮ್ಗೆ ಈ ಯೋಗ ನಿಮ್ಗೆ ಈ ವಾರ ಬಂದಿರೋದು ಎಷ್ಟೋ ವರ್ಷಕ್ಕೊಂದ್ಸತಿ ಬರುವಂತಹ ಈ ಯೋಗ ಈ ವಾರ ಎಲ್ರು ನಿಮ್ಮ ಕೈಲಿರೋದ್ರಿಂದ ಆ ಒಂದು ದಿನನ ಯಾರು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ನೋಡಿ, 3ರಲ್ಲಿ ಬುಧ ಸೂಪರ್ ಅಂತ ಹೇಳ್ತೀನಿ. ಆದ್ರೆ ಗುರು, ಶುಕ್ರ 7ರ ದೃಷ್ಟಿ ಧನಸ್ಸು ರಾಶಿಗೆ ಮೇಲೆ ಬೀಳೋದ್ರಿಂದ ಯಾವ ಕೆಲಸ ಇದ್ರು ಅದು ಅಪಾಯದ ಕೆಲಸ ಇದ್ರು ಕೂಡ ಅದು ಪಾಸಿಟಿವ್ ಆಗ್ಬಿಡುತ್ತೆ ನಿಮ್ಗೆ. ಹಾಗಾಗಿ ಮಕ್ಕಳಿಂದ ಒಂಚೂರು ಆಲಸ್ಯ ಅಂತ ಹೇಳ್ತೀನಿ. ಅದು ಬಿಟ್ರೆ ವೃಷಭ ರಾಶಿಯವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಈ ವಾರನ ನೀವು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಸಿಕ್ಕುವಂತಹ ನಾಗಮಣಿಯ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಅಥವಾ ಒಂದು ಸ್ಟೋನ್ ಆಗಿರ್ಬೋದು, ಖಂಡಿತವಾಗ್ಲೂ ಎಲ್ಲ ಕಷ್ಟದಿಂದ ಪಾರಾಗ್ತೀರಾ. ಆ ಒಂದು ಸ್ಟೋನ್ ನ ತಗೊಂಡು ಪೂಜೆ ಮಾಡಿ, ನೀವು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೀರಾ ಅಂತ ಹೇಳ್ತೀನಿ. ಅದ್ರಲ್ಲೂ ಆ ದಿನ ತಗೊಳ್ಳಿ, ಸೂಪರ್ ಡೇ ನಿಮ್ಗೆ. ನೋಡಿ, ಮಿಥುನ ರಾಶಿಯವರಿಗೆ ರಾಶಿಯಲ್ಲಿ ಗುರು, ಶುಕ್ರ, ಚಂದ್ರ ಸಿಕ್ಕಾಪಟ್ಟೆ ವೈಬ್ರೇಷನ್. 3 ದಿನ, ಒಂದು ವಾರ ಆದ್ರೂ ನೀವ್ ಇನ್ನ ತೇಲ್ತಾನೆ ಇರ್ತೀರಾ. ಇಂದ್ರ, ಚಂದ್ರ ಎಲ್ಲ ನಿಮ್ಮನೇಲೆ ಇರುತ್ತೆ. ನಿಮ್ಮ ಒಂದು ಮಿಥುನದಲ್ಲೇ ಇರ್ತಾನೆ ಗುರು, ಚಂದ್ರ, ಶುಕ್ರ ಎಲ್ಲ. ಸೊ ಹಾಗಾಗಿ ತುಂಬಾ ರಾಜಯೋಗ ಅಂತ ಹೇಳ್ತೀನಿ. ಈ ವಾರ ತುಂಬಾ ಸೂಪರ್ ಅಂತ ಹೇಳ್ತೀನಿ ನಿಮ್ಗೆ. ಹಾಗೆ ನೋಡಿ, ಬುಧ 2ರಲ್ಲಿ ಬಿಸ್ನೆಸ್ ತುಂಬಾ ಕ್ಲಿಕ್ ಆಗುತ್ತೆ. ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತಿದ್ದೀರಾ ಸೂಪರ್ ಕ್ಲಿಕ್. ಹಾಗೆ 4ರಲ್ಲಿ ಕುಜ ಸೂಪರ್ ಸಕ್ಸಸ್. ಮನೆ, ಮಠ, ನಿಮ್ಗೆ ಏನ್ ಬೇಕು ಎಲ್ಲವನ್ನು ಕೂಡ ನೀವು ಈ ವಾರ ನೀವು ಪಾಸಿಟಿವ್ ಮಾಡ್ಕೊಳ್ಳಿ. ಅದ್ರಲ್ಲೂ ಆ 3 ದಿನ 18, 19, 20 ಈ 3 ದಿನ ನೀವೇನಾದ್ರೂ ಕೆಲಸಗಳು ಮಾಡ್ಕೊಂಡ್ರೆ ತುಂಬಾ ಪಾಸಿಟಿವ್ ಅಂತ ಪ್ರತಿಯೊಂದು ರಾಶಿಗೂ ಹೇಳ್ತಾ ಇದ್ದೀನಿ ಕೇಳಿ. ಈ 3 ದಿನ ತುಂಬಾ ಪಾಸಿಟಿವ್. ಅವತ್ತೇನಾದ್ರೂ ನಿಮ್ಗೆ ಸ್ಟೋನ್ ಬೇಕು ಅಂದ್ರೆ ಖಂಡಿತವಾಗ್ಲೂ ನಮ್ಗೆ ಕರೆ ಮಾಡಿ ನೀವು ಸ್ಟೋನ್ ಅನ್ನ ತಗೊಳ್ಳಿ. ತುಂಬಾ ಅದ್ರ ಬಗ್ಗೆ ಮಾತಾಡಿದ್ರು ಕೂಡ ನಿಮ್ಗೆ ಪಾಸಿಟಿವ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೋಡಿ, 5 ಮತ್ತೆ 12
5 ಮತ್ತೆ 12ನೇವನು ರಾಶಿಗೆ ಬಂದಿರೋದು ಸೂಪರ್ ಅಂತ ಹೇಳ್ಬೋದು. ಮಕ್ಕಳಿಂದ ಆದಾಯ, ಮಕ್ಕಳಿಂದ ಏಳಿಗೆ, ಹಾಗೆ ಮಕ್ಕಳು ಯಾಕಂದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನೋಡಿ, 5ನೇ ಮನೆಯವನು ನಿಮ್ಗೆ ಬುಧ ಆಗಿರ್ತಾನೆ, ಮತ್ತೆ 12ನೇ ಮನೆಯವನು ಶುಕ್ರ ಆಗಿರ್ತಾನೆ, 5ನೇ ಮನೆಯವನು 12ನೇ ಮನೆಯವನು ಶುಕ್ರ ಆಗಿರ್ತಾನೆ. ಅವನು ನಿಮ್ಮ ರಾಶಿಗೆ ಬಂದಿರೋದು ಯೋಗನೆ ಅಂತ ಹೇಳ್ಬೋದು. ಎಂತ ಕೆಲಸ ಮಾಡಿದ್ರು ನೀವು ತುಂಬಾ ಪಾಸಿಟಿವ್ ಆಗುತ್ತೆ, ಗಂಡ ಹೆಂಡತಿ ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ತೀನಿ. ಮತ್ತೆ 4ರಲ್ಲಿ ಮನೆ ಮಠ ಇದೆಲ್ಲನು. ಆದ್ರೆ ಎಲ್ಲೋ ಒಂದ್ ಕಡೆ ಮಾತಾಡ್ತಾ ಇರ್ತೀರಾ, ಇನ್ನೂ ಸ್ವಲ್ಪ ಎಳೆ ಇರ್ಬೋದು, ಒಂದ್ ಎಳೆಯಲ್ಲಿ ನಿಮ್ಮ ಮಾತು ಎಂಡ್ ಆಗ್ಬಿಡುತ್ತೆ. ಅಂದ್ರೆ ಏನೋ ಮನಸ್ತಾಪ, ಕೋಪ, ಅದನ್ನ ಚೂರ್ ಬಿಟ್ಬಿಟ್ರೆ ಈ ವಾರ ತುಂಬಾ ಚೆನ್ನಾಗಿದೆ. ಯುಟಿಲೈಸ್ ಮಾಡ್ಕೊಳ್ಳಿ, ಈ ವಾರ ನಿಮ್ದು ಅನ್ಕೊಳ್ಳಿ, ತುಂಬಾ ಯೋಗ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿ ನೋಡಿ, ಕಟಕ ರಾಶಿಯಲ್ಲಿ ಹೆಂಗೆ ಅಂತಂದ್ರೆ ಬುಧ ಕಟಕ ರಾಶಿಗೆ ಒಳ್ಳೆಯವನಲ್ಲ. ಕಟಕ ರಾಶಿಯಲ್ಲೇ ಬುಧ ಇರೋದು, ಅದು 12ನೇಯವನು ಮತ್ತೆ 3ನೇವನಾಗಿ ಅವನು ಕಟಕ ರಾಶಿಗೆ ಬಂದಿರೋದು. ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿಬೋದು. ಕಟಕ ರಾಶಿಗೆ ಯಾವತ್ತು ಬುಧ ಒಳ್ಳೇದ್ ಮಾಡೋದಿಲ್ಲ. ಯಾಕಂದ್ರೆ ಅವನು ಏನಪ್ಪಾ ಅಂತಂದ್ರೆ ಅವನು ಆಶ್ಲೇಷ ನಕ್ಷತ್ರ, ನಿಮ್ಗೆ ಕಟಕ ರಾಶಿಗೆ ಬುಧ ಯಾವತ್ತು ಒಳ್ಳೇದ್ ಮಾಡಲ್ಲ. ಆದ್ರೂ ನಿಮ್ಗೆ ನಿಮ್ಮ ಒಂದು ಟೈಮ್ ಈ ವಾರ ಹೇಗೋ ನಿಮ್ಗೆ ತುಂಬಾ ಚೆನ್ನಾಗಿರ್ತಾನೆ. 2ನೇ ಮನೇಲಿ ಸೂರ್ಯಕೇತು, 3ನೇ ಮನೆಯಲ್ಲಿ ನಿಮ್ಗೆ ಕುಜ ಇರ್ತಾನೆ, 2ನೇ ಮನೇಲಿ ಸೂರ್ಯಕೇತು ಇರ್ತಾನೆ. ಆದ್ರಿಂದ ನಿಮ್ಗೆ ಯಾವುದೇ ಕಾನೂನು ಪ್ರಾಬ್ಲಮ್ ಇಂದ ಕೂಡ ನೀವು ಹೊರಗಡೆ ಬರ್ತೀರಾ. 3ರಲ್ಲಿ ಕುಜ, ಫ್ರೆಂಡ್ಸ್, ಮಕ್ಳು ಇವರೆಲ್ಲರೂ ತುಂಬಾ ರಿಚ್ ಅವ್ರು ಇರ್ತಾರೆ. ರಿಚ್ ಫ್ರೆಂಡ್ಸ್ ಏನಾದ್ರು ಇದ್ರೆ ಅವ್ರ ಕಡೆಯಿಂದ ಏನಾದ್ರೂ ಒಂದು ಸಹಾಯ ಮಾಡ್ಕೊಳ್ತೀರಾ ಅಂತ ಹೇಳ್ತೀವಿ. ಮತ್ತೆ 7, 8ರಲ್ಲಿ ಶನಿ, 7, 8ರಲ್ಲಿ 7, 8ನೇವನಾಗಿ ನಿಮ್ಗೆ 7ನೇವನು 6ನೇವನು 7ನೇವನಾಗಿ 8ರಲ್ಲಿ ಶನಿ ಇರೋದ್ರಿಂದ, 7ರಲ್ಲಿ ಶನಿ ಇರೋದ್ರಿಂದ ಇದು ಕೂಡ ನಿಮ್ಗೆ ತುಂಬಾ ಪಾಸಿಟಿವ್ ಅಂತ ಹೇಳ್ತೀನಿ. ಯಾವ್ದು ಒಂದು ಈ ವಾರ ನೀವು ಯಾವುದೇ ವಿಚಾರನ ತಲೆಗೆ ಹಾಕೊಳ್ಬೇಡಿ ಕಟಕ ರಾಶಿಯವರು. ನಿಮ್ಮ ಟೈಮ್ ಚೆನ್ನಾಗಿ ಮಾಡ್ಕೊಳ್ಳಿ ಅಂತಂದ್ರೆ, ಯಾಕಂದ್ರೆ ನಿಮ್ಗೆ ನೋಡಿ 4ನೇವನು ಕಟಕ ರಾಶಿಗೆ 4ನೇವನು ಶುಕ್ರ ನಿಮ್ಗೆ 12ಕ್ಕೆ ಬಂದಿದ್ದಾನೆ. 4ನೇವನು 12ಕ್ಕೆ ಬಂದಿರೋದು ಎಲ್ಲೋ ಒಂದ್ ಕಡೆ ಯೋಗ ಅಂತ ತಿಳ್ಕೊಳ್ಳಿ. ಹಾಗೆ 5, 6ನೇವನು ಗುರು, 6, 9ನೇವನು ಗುರು ನಿಮ್ಗೆ 12ಕ್ಕೆ ಬಂದಿರೋದು. 6ನೇವನು 9ನೇವನು ಗುರು ಭಾಗ್ಯಸ್ಥಾನದವನು ಕೂಡ ನಿಮ್ಗೆ 12ಕ್ಕೆ ಬಂದಿರೋದು. ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಯಾವ್ದೋ ಒಂದು ಜನ್ಮದ ಒಂದು ಫ್ರೆಂಡ್ಶಿಪ್ ನಿಮಗ್ ಸಿಕ್ಕಬಹುದು, ಅಥವಾ ಯಾರಾದ್ರೂ ಒಂದ್ ರೀತಿ ಬಂದು ನಿಮ್ಗೆ ಸಹಾಯ ಮಾಡ್ಬೋದು, ಇಲ್ಲ ಯಾವ್ದೋ ಒಂದು ಕಾಲ್ ಇಂದ ನಿಮ್ಮ ಒಂದು ಸಮಸ್ಯೆ ತೀರ್ಬೋದು ಅಂತ ಹೇಳ್ತೀನಿ. ಹಾಗಾಗಿ ಕಟಕ ರಾಶಿಯವರು ತುಂಬಾ ನೀವೇನು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಾಗುತ್ತೆ. ನಿಮ್ ಮನೇಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಈ 18, 19, 20 ಈ 3 ದಿನ ನೀವು ಯಾರ ಹತ್ರನಾದ್ರೂ ಮಾತಾಡೋದಿದ್ರೆ ಮಾತಾಡಿ, ಸರಿ ಮಾಡ್ಕೊಳ್ಳಿ. ಅವತ್ ಏನೇ ಮಾಡಿದ್ರು ನಿಮ್ಗೆ ಯೋಗ ಅಂತ ಹೇಳ್ತೀನಿ, ತುಂಬಾ ಪಾಸಿಟಿವ್ ಅಂತ ಹೇಳ್ತೀನಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ನೋಡಿ ತುಂಬಾ ಸೂಪರ್. ಗವರ್ನಮೆಂಟ್ ಜಾಬ್ ಅಲ್ಲಿ ಇರೋರಿಗೆ ತುಂಬಾ ಚೆನ್ನಾಗಾಗತ್ತೆ. ಹಾಗೆ ನೋಡಿ ಎಲ್ರಿಗೂ ಸಿಂಹರಾಶಿಯವ್ರು ಎಲ್ರಿಗೂ, ಸಿಂಹರಾಶಿಯಲ್ಲಿ ಯಾರೇ ಇರ್ತೀರಾ ಅವ್ರೆಲ್ರಿಗೂ ಕೂಡ ಏನೋ ಒಂದು ಪಾಸಿಟಿವ್ ವಾರ ಅಂತ ಹೇಳ್ತೀನಿ. ಯಾಕಂದ್ರೆ ನೋಡಿ ನಿಮ್ಗೆ 11ರಲ್ಲಿ ಗುರು ಶುಕ್ರ ಚಂದ್ರ ಇರ್ತಾನೆ. ಅದ್ರಲ್ಲೂ ನಿಮ್ಗೆ ನೋಡಿ 3ನೇವನು ಶುಕ್ರ 5ನೇವನು ಗುರು, ಇವರು ಎಲ್ಲರೂ ಕೂಡ ಇವರು ನಿಮ್ಗೆ 11ರಲ್ಲಿ ಬಂದಿರೋದು ಒಂದು ಯೋಗನೆ ಅಂತ ಹೇಳ್ಬೋದು. ಈ ವಾರ ನಿಮ್ಗೆ ಮುಟ್ಟಿದೆಲ್ಲ ಚಿನ್ನ, ಸೂಪರ್ ಸಕ್ಸಸ್. ಆದ್ರೆ 2ರಲ್ಲಿ ಕುಜ, ಅವನು ಕೂಡ ಯೋಗ ತಂದು ಕೊಡ್ತಾನೆ. 2ನೇವನು 12ರಲ್ಲಿ ಎಲ್ಲ ಒಂದ್ ಕಡೆ ಬುಧ ಒಂಚೂರು ನಿಮ್ಗೆ 12ಕ್ಕೆ ಬಂದಿದ್ದಾನೆ. ಬುಧ ಒಳ್ಳೆಯವನಲ್ಲ, ಆದ್ರೆ ಧನ ವ್ಯಯ ಮಾಡ್ಸಲ್ಲ ಅವನು. ಬಿಸ್ನೆಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಲಾಕ್ ಮಾಡ್ತಾನೆ. ಲಾಕ್ ಅಂತಂದ್ರೆ ಮಾತಲ್ಲಿ ಒಂಚೂರು ಲಾಕ್ ಮಾಡ್ಬೋದು, ಅದು ಬಿಟ್ರೆ ಯಾವುದೇ ಸಮಸ್ಯೆ ಇಲ್ಲ. ಸಿಂಹ ರಾಶಿಯವರು ಕೂಡ ತುಂಬಾ ಚೆನ್ನಾಗಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಾಲದಿಂದ ನೀವು ತುಂಬಾ ಬಳಲ್ತಾ ಇರ್ತೀರ ಸಿಂಹ ರಾಶಿಯವರು. ಹಾಗಾಗಿ ನಮ್ ನಂಬರ್ಗೆ ಕರೆ ಮಾಡಿ, ನಮ್ಮಲ್ಲಿ ಸಿಕ್ಕುವಂತ ನಾಗಮಣಿಯನ್ನ ತಗೊಂಡೋಗಿ ನೀವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ, ಖಂಡಿತವಾಗ್ಲು ನಿಮ್ ಸಾಲದಿಂದ ಹೊರಗಡೆ ಬರ್ತೀರಾ. ಮತ್ತೆ ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ಬೇಕು ಅಂತಿದ್ರೆ, ಅಥವಾ ಲೋನ್ ಆಗ್ಬೇಕು, ಅಥವಾ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ಈ ಒಂದು ಸ್ಟೋನ್ ಇಂದ ನಿಮ್ಗೆ ಅದೆಲ್ಲ ಕೆಲಸವನ್ನು ಆಗುತ್ತೆ ಅಂತ ಹೇಳ್ತಾ, ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ನೋಡಿ ತುಂಬಾ ಒಳ್ಳೇದು. 12ರಲ್ಲಿ ಸೂರ್ಯ, ಕಾನೂನು ಸಮಸ್ಯೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಆದ್ರೆ ಈ ತಿಂಗಳು ನೀವು ಈ ವಾರ ಅದ್ರಿಂದ ಕೂಡ ನೀವು ಪಾರಾಗ್ತೀರಾ. ಕಾನೂನು ಸಮಸ್ಯೆ ಕೂಡ ನಿಮ್ಗೆ ತುಂಬಾ ಇರೋದಿಲ್ಲ. ಆದ್ರೆ ನೋಡಿ 4ನೇವನು 7ನೇವನಾಗಿ 11ನೇ ಮನೆಯಲ್ಲಿ ಬುಧ ಇರೋದು ತುಂಬಾ ಸೂಪರ್. ಕನ್ಯಾ ರಾಶಿಯವ್ರಿಗೆ ಏನು ಒಂದು ಇದು ಬಿಸ್ನೆಸ್ ಮಾಡಿದ್ರು ನಿಮ್ಗೆ ಬಿಸ್ನೆಸ್ ತುಂಬಾ ಸಕ್ಸಸ್ ಕೊಟ್ಬಿಡ್ತಾನೆ. ಹಾಗಾಗಿ ಬಿಸ್ನೆಸ್ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಈ ವಾರ ಪೂರ್ತಿ ನಿಮ್ಮ ಆಗು ಹೋಗುಗಳು ಹೇಗಿರುತ್ತೆ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ಮತ್ತೆ ಕಾನೂನು ಸಮಸ್ಯೆಗೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಸಿಕ್ಕುವಂತ ಕಾನೂನಿನ ಒಂದು ಸ್ಟೋನ್ ಅನ್ನ ಬಳಸಿ ಖಂಡಿತವಾಗ್ಲೂ ಹೊರಗಡೆ ಬರ್ತೀರಾ. ಅದ್ರ ಜೊತೆಗೆ ನಮ್ಮ ನಾಗಮಣಿಯ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿ ಯಾವ ಒಂದು ಸಾಲ ಬದ್ದೇನೂ ಇರೋದಿಲ್ಲ. ವಿತ್ ಇನ್ 1 ತಿಂಗಳು
ತಿಂಗಳೊಳಗಡೆ ನಿಮ್ ಸಾಲ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ನಮ್ ನಂಬರ್ ಕರೆ ಮಾಡಿ ನೀವು ನಾಗಮಣಿಯನ್ನ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿರ್ತೀರಾ ಕನ್ಯಾ ರಾಶಿಯವರು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ನೋಡಿ, ರಾಶಿಯಾಧಿಪತಿ ಶುಕ್ರ 9ರಲ್ಲಿ ತುಂಬಾ ಓಕೆ, ಒಳ್ಳೆ ಒಂದು ಪಾಸಿಟಿವ್ ನ ನೋಡ್ತೀರಾ ಈ ವಾರ ನೀವು. ಹಾಗೆ ಹಾಗೆ ನಿಮ್ಗೆ 9ರಲ್ಲಿ ಗುರು ಶುಕ್ರ ಚಂದ್ರ ಇರೋದು ಎಲ್ಲೋ ಒಂದು ಹಳೇ ಒಂದು ನಿಮ್ಮ ಒಂದು ಇನ್ಶೂರೆನ್ಸ್ ಇರ್ಬೋದು, ಅಥವಾ ನಿಮ್ ದೊಡ್ಡವರಿಂದ ನಿಮ್ಗೆ ಏನಾದ್ರು ಗಿಫ್ಟ್ ಇರ್ಬೋದು. ಈ ರೀತಿ ಭಾಗ್ಯಸ್ಥಾನ ಅಂದ್ರೆ ಅದೇ ಅಲ್ವಾ, ಯಾವ್ದಾದ್ರು ಒಂದು ಮೂಲಕ ನಿಮ್ಗೆ ಒಳ್ಳೇದಾಗೆ ಆಗತ್ತೆ ಅಂತ ಹೇಳ್ತೀನಿ ತುಲಾರಾಶಿಯವ್ರಿಗೆ. ಹಾಗೆ ಮಕ್ಕಳಿಂದ ನೋಡಿ, 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮಕ್ಕಳ ಒಂದು ದೇಹದಲ್ಲಿ ಆಲಸ್ಯ ಆಗ್ಬೋದು, ಅಥವಾ ಮಕ್ಕಳಿಂದ ಯಾವ್ದಾದ್ರು ಒಂದು ಮನಸ್ಥಿತಿಗೆ ನಿಮ್ಮ ಮನಸ್ಸಿಗೆ ಬೇಜಾರಾಗೋ ರೀತಿ ವರ್ತಿಸ್ಕೊಳ್ಬಹುದು. ಆದ್ರೆ ಇದು ಒಂದ್ ವಾರ ಅಷ್ಟೇ, ಅದು ಬಿಟ್ರೆ ಇನ್ನೆಲ್ಲ ಓಕೆ ಅಂತ ಹೇಳ್ತೀನಿ. 6ರಲ್ಲಿ ಶನಿ ಇರೋದು, ಏನೋ ಒಂಚೂರು ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಿ, ಅದು ಬಿಟ್ರೆ ನಿಮ್ಗೆ ತುಂಬಾ ಒಳ್ಳೇದಾಗುವಂತ ಒಂದು ವಾರ ಇದಾಗಿರುತ್ತೆ. ಹಾಗೆ 18, 19, 20 ಈ 3 ದಿನ ಕೂಡ ತುಂಬಾ ಚೆನ್ನಾಗಿದೆ. ಈ 3 ದಿನನ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ರು ಆ 3 ದಿನನ ನಿಮ್ಮ ಒಳ್ಳೊಳ್ಳೆ ಕೆಲಸಗಳಿಗೆ ಕಾರ್ಯಗಳಿಗೆ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ರಾಶಿಯಾಧಿಪತಿ ಕುಜ 6ನೇವನು 11ರಲ್ಲಿ ಪ್ರಾಪರ್ಟಿ ವಿಚಾರ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಪ್ರಾಪರ್ಟಿ ವಿಚಾರದಲ್ಲಿ ಎಲ್ಲೋ ಒಂದೆಡೆ ಕೋಪ, ಜಗಳ ಅದೇನೇ ಇದ್ರು ಈ ವಾರ ನೀವು ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಅದು 18, 19, 20 ಈ 3 ದಿನದಲ್ಲಿ ನೀವು ಆ ವಿಚಾರವಾಗಿ ಮಾತಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ನಿಮ್ಗೆ ಪಾಸಿಟಿವ್ ಆಗತ್ತೆ ಅಂತ ಹೇಳ್ಬೋದು. ಆದ್ರೆ ಏನಾದ್ರೂ ಅಸಮಾಧಾನ, ಮಕ್ಕಳಿಂದ ಅಸಮಾಧಾನ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಲಾಭ ಕೂಡ ಇರುತ್ತೆ. ಮಕ್ಕಳಿಂದ ಲಾಭ ಕೂಡ ಇರುತ್ತೆ, ಯಾಕಂದ್ರೆ ಮಕ್ಳು ಏನೋ ಏಳಿಗೆಯನ್ನ ತಂದ್ಕೊಡ್ಬೋದು. ಅಥವಾ ಇವಾಗ ಯಾರಿಗಾದ್ರೂ ಈ ವಾರದಲ್ಲಿ ವೃಶ್ಚಿಕ ರಾಶಿಯವ್ರಿಗೆ ಮನೇಲಿ ಮಕ್ಳಾದ್ರೆ ತುಂಬಾ ರಿಚ್ ಆಗ್ತೀರಾ ಅಂತ ಹೇಳ್ಬೋದು. ತುಂಬಾ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ. ಹಾಗಾಗಿ ಯಾರಾದ್ರೂ ವೃಶ್ಚಿಕ ರಾಶಿಯವ್ರ ಮನೇಲಿ ಮಕ್ಳು ಆಗ್ಬೇಕು ಅಂತಿದ್ರೆ ಇದೇ 18, 19, 20ಕ್ಕೆ ನಿಮ್ಮ ಮಕ್ಕಳ ಒಂದು ಟೈಮ್ ಅನ್ನ ನೋಡ್ಕೊಂಡು ನಿಮ್ಮ ಮುಹೂರ್ತ ತಗೊಂಡು ನೀವು ಮಕ್ಕಳಾದ್ರೆ ಆ ದಿನದಲ್ಲಿ ವೃಶ್ಚಿಕ ರಾಶಿಯವ್ರಿಗೆ ತುಂಬಾ ಲಕ್ಕು, ತುಂಬಾ ರಾಜಯೋಗ ಅಂತಾನೆ ಹೇಳ್ತೀನಿ. ಮಕ್ಕಳಿಂದ ಮತ್ತೆ ಪ್ರವಾಸ, ಅದ್ರ ಜೊತೆಗೆ ನೋಡಿ ವೃಶ್ಚಿಕ ರಾಶಿಯವರು ಲಾಭದಲ್ಲಿ ಇರ್ತೀರಾ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ತೊಂದ್ರೆ ಅದು ಇದು ಅನ್ಕೊಂಡಿದ್ರೆ ಬಟ್ ಲಾಭದಲ್ಲಿ ಇರ್ತೀರಾ. ಮತ್ತೆ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸ್ವಲ್ಪ ಬರೋ ವಾರ ಒಂದು ಮುಂದಿನ ವಾರ ಈ ವಾರದಲ್ಲಿ ಸ್ವಲ್ಪ ಹುಷಾರಾಗಿ ಪ್ರವಾಸವನ್ನ ಮಾಡಿ, ತುಂಬಾ ನೈಟ್ ಜರ್ನಿ ಮಾಡ್ಬೇಡಿ. ಮತ್ತೆ ಗುರು ಶುಕ್ರ ಶನಿ ಗುರು ಶುಕ್ರ ಚಂದ್ರ 8ರಲ್ಲಿ ಇರ್ತಾರೆ. ಅದು 3 ದಿನ ಈ 3 ಗ್ರಹಗಳು ಸಂಗಮದಲ್ಲಿದ್ದಾಗ ನಿಮ್ಮ ಒಂದು ನೀವೇನಾದ್ರೂ ಒಂದು ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಕನಸು ಏನಾದ್ರೂ ಇದ್ರೆ, ಯಾಕಂದ್ರೆ ನಿಮ್ಮ ವೃಶ್ಚಿಕ ರಾಶಿಯವರ 2ನೇ ಮನೆ ಧನಾಧಿಪತಿ ಗುರು 2 ಮತ್ತು 5ನೇ ಅವನಾಗಿ ಅವನು ನಿಮ್ಗೆ 8ಕ್ಕೆ ಬರ್ತಾನೆ. ಯಾವ್ದೋ ಒಂದ್ ರೀತಿ ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಹಾಗಾಗಿ ಗುರುವನ್ನ ಶುಕ್ರನನ್ನ ತುಂಬಾ ಆರಾಧಿಸಿ ಅಂತ ಹೇಳ್ತೀನಿ. ಯಾರ ಹತ್ರ ಗುರುವಿನ ಒಂದು ಶುಕ್ರನ ಒಂದು ಬ್ರೇಸ್ಲೆಟ್ ಇಲ್ಲ ಅವರೆಲ್ಲರೂ ಕೂಡ ನಮ್ ನಂಬರ್ಗೆ ಕರೆ ಮಾಡಿ ಬ್ರೇಸ್ಲೆಟ್ ತಗೊಳ್ಳಿ. ಅದ್ರಲ್ಲೂ ನೀವು 18, 19ನೇ ತಾರೀಕು ನೀವು ಹಾಕೊಂಡಿದ್ದೆ ಅದ್ರಲ್ಲಿ ತುಂಬಾ ಯೋಗವನ್ನ ನೋಡ್ತೀರಾ ಅಂತ ಹೇಳ್ಬೋದು. ಇಲ್ಲ ಯಾವ್ದಾದ್ರು ಒಂದು ನಿಧಿ ನಿಮ್ಗೆ ಈ ಗೊತ್ತಾಗದೆ ಇರುವಂತದ್ದು ಯಾವ್ದಾದ್ರು ಒಂದು ನಿಮ್ಗೆ ಸಿಕ್ಬೋದು. ಅಂದ್ರೆ ನಿಧಿ ಸಿಕ್ತಪ್ಪ ಅಂತ ಆ ಟೈಮಲ್ಲಿ ಇವಾಗ ನಮ್ಮ ಉಸಿರು ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಒಂದ್ ಗ್ಲಾಸ್ ನೀರ್ ಕೊಟ್ಟರು ಕೂಡ ಅದು ನಮ್ಗೆ ಏನೋ ಉಸಿರಾಡಕ್ಕೆ ನಾವು ಅದು ಒಂಥರ ನಮ್ಗೆ ಚಿನ್ನ, ನಿಧಿ, ನಮ್ ಪ್ರಾಣ ಅಮೃತ ಅಂತ ಹೇಳ್ತೀವಿ. ಹಾಗೇನೆ ನಿಮ್ಗೆ ಈ ಕಷ್ಟ ಕಾಲದಲ್ಲಿ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡಿದ್ರೆ ಅದೇ ನಿಮಗ್ ನಿಧಿ ಅಂತ ಹೇಳ್ತೀನಿ. ಸೊ ವೃಶ್ಚಿಕ ರಾಶಿಯವ್ರಿಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿಯವ್ರಿಗೆ ನೋಡ್ರಿ 7ರಲ್ಲಿ ಚಂದ್ರ ಗುರು, ರಾಶಿಯಾಧಿಪತಿ ಗುರು 7ನೇ ಮನೇಲಿ ಇರ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಜೊತೆಗೆ ಶುಕ್ರ ಕೂಡ, ಯಾಕಂದ್ರೆ 11ನೇ ಅವನಾಗಿ 11ನೇ ಅವನು ನಿಮ್ಗೆ 7ನೇ ಮನೇಲಿ ಇರೋದು ನಿಮ್ಮ ಹೆಂಡತಿ ಆಗಿರ್ಬೋದು ಅಥವಾ ನಿಮ್ಮ ಗಂಡ ಆಗಿರ್ಬೋದು, ಅವ್ರ ಕಡೆಯಿಂದ ಏನಾದ್ರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತೀರಾ. ತುಂಬಾ ದೊಡ್ಡ ಗಿಫ್ಟ್, ಅಚೀವ್ಮೆಂಟ್ ಎಲ್ಲ ಕೂಡ ಆಗುತ್ತೆ. ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ ವೈಫ್ ಏನಾದ್ರು ಅಚೀವ್ ಮಾಡ್ತಾರೆ ಅಂತ ಹೇಳ್ತೀನಿ. ಇದು ನಿಮ್ಮ ಲೈಫ್ ಅಲ್ಲಿ ಬರ್ದಿಟ್ಕೊಳ್ಳಿ. ಈ ವಾರದಲ್ಲಿ ಏನೇ ಮಾಡಿದ್ರು ನೋಡಿ ಧನುರಾಶಿಯವರು ಸೂಪರ್ ಅಂತ ಹೇಳ್ತೀನಿ. ಜೊತೆಗೆ ನಿಮ್ಗೆ 3ನೇ ಮನೇಲಿ ರಾಹು, 4ನೇ ಮನೇಲಿ ಶನಿ. ಸೊ ನಿಮ್ ವಾಹನಗಳು ಏನಾದ್ರು ತಗೊಳ್ತಿದ್ರೆ ಖಂಡಿತವಾಗ್ಲೂ 18, 19, 20 ಈ 3 ದಿನದಲ್ಲಿ ತಗೊಳ್ಳಿ. ತುಂಬಾ ಯೋಗ, ಒಂದಕ್ಕೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಗೆ ನೋಡಿ
ಕುಜ ಬಂದು ನಿಮ್ಗೆ 10ನೇ ಮನೆಯಲ್ಲಿ ಕುಜ ಇರೋದು ನಿಮ್ಗೆ ಎಲ್ಲೋ ಒಂದ್ ಕಡೆ ಲಾಭ, ನಿಮ್ ಕೆಲ್ಸ ಜಾಸ್ತಿ ಆಗ್ತಾ ಹೋಗುತ್ತೆ. ಬೇರೆ ಏನು ಯೋಚನೆ ಮಾಡ್ಬೇಡಿ. ಈ ಬರೋ ವಾರ, ಈ ವಾರದಲ್ಲಿ ನೀವು 18, 19, 20 ಯೋಗದ ದಿನ, ಆ 3 ದಿನಕ್ಕೆ ನಿಮ್ಗೆ ಏನ್ ಬೇಕೋ ಆ ಕೆಲ್ಸ ಮಾಡ್ಕೊಳ್ತಾ ಹೋಗಿ, ತುಂಬಾ ಪಾಸಿಟಿವ್ ಆಗುತ್ತೆ. ಮುಂದಿನ ರಾಶಿ ಮಕರ ರಾಶಿ ಅವರಿಗೆ ನೋಡಿ ಪಾಪ ಟೈಮ್ ಕೆಟ್ಟಿದೆ. 6ರಲ್ಲಿ ಗುರು ಶುಕ್ರ ಚಂದ್ರ ಅಂತ ಹೇಳ್ತೀನಿ. ಆದ್ರೆ 6ರಲ್ಲಿ ಗುರು ಶುಕ್ರ ಚಂದ್ರ ಹೇಗೆ ನೋಡಿ, ಐದನೇ ಅವನು ಶುಕ್ರ 6ಕ್ಕೆ ಬಂದಿದ್ದಾನೆ. ಐದನೇವನಾಗಿ 6ಕ್ಕೆ ಬಂದಿದ್ದಾನೆ. ಹಾಗೆ ಅವನು 10ನೇ ಅವನು ಕೂಡ ಹಾಗೆ 6ಕ್ಕೆ ಬಂದಿರೋದ್ರಿಂದ ಕೆಲ್ಸದಲ್ಲಿ ತುಂಬಾ ಪ್ರೆಷರ್ ಆಗ್ತಾ ಹೋಗ್ತೀರಿ. ಕೆಲ್ಸದ ವಿಚಾರದಲ್ಲಿ ಪ್ರೆಷರ್ ಆಗ್ತಾ ಹೋಗ್ತೀರಿ. ಆದ್ರೆ ಯಾವ್ದೋ ಒಂದ್ ರೀತಿ ನಿಮ್ಗೆ ಕೆಲ್ಸ ಆಗ್ತಾ ಹೋಗುತ್ತೆ. ಮತ್ತೆ 12ನೇವನು 3ನೇವನಾಗಿ ಗುರು ಕೂಡ ನಿಮ್ಗೆ 6ನೇ ಮನೆಗೆ ಬಂದಿದ್ದಾನೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಒಳ್ಳೇದಾಗತ್ತೆ. ಆ ಒಂದು 3 ದಿನ ನೀವು ಅಷ್ಟೇ ಯುಟಿಲೈಸ್ ಮಾಡ್ಕೊಳ್ಳಿ. ಮಕ್ಳು ಅಂತ ಬಂದಾಗ ಮಕ್ಳ ವಿಚಾರದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗತ್ತೆ. ಆ ಖರ್ಚು ಜಾಸ್ತಿ ಮಾಡೋದ್ರ ಜೊತೆಗೆ ಲಾಭವನ್ನು ಅಧಿಕ ಮಾಡ್ಕೊಳ್ಬೇಕು ಅಂತಂದ್ರೆ, ನೀವು ಯಾರು ಸಾಲದಲ್ಲಿದ್ದೀರಾ, ಆಲ್ರೆಡಿ ಮಕರ ರಾಶಿಯವರು ತುಂಬಾ ಸಾಲದಲ್ಲಿದ್ದಾರೆ. ಯಾರು ಸಾಲದಲ್ಲಿದ್ದೀರಾ, ಲೋನ್ ಅಲ್ಲಿ ಇದ್ದೀರಾ, ಅಥವಾ ನಿಮ್ಗೆ ಸಾಲ ಬಾಧೆ ತೀರ್ಸ್ಕೊಳಕ್ ಆಗ್ತಿಲ್ಲ, ಅವ್ರು ಕೂಡ ನಮ್ ನಂಬರ್ಗೆ ಕರೆ ಮಾಡಿ. ನಮ್ಮಲ್ಲಿ ಸಿಕ್ಕುವಂತಹ ಒಂದು ನಾಗಮಣಿಯನ್ನ ಯೂಸ್ ಮಾಡಿ, ಖಂಡಿತವಾಗ್ಲು ತುಂಬಾ ಚೆನ್ನಾಗಿರ್ತೀರಾ. ಆ ಒಂದು ಸ್ಟೋನ್ ನಿಮ್ಮ ದೇವ್ರ ಮನೇಲಿ ಇಟ್ಕೊಳ್ಳಿ. ಆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಗೆ ಹೇಗ್ ಪಾಸ್ ಆಗುತ್ತೆ ಅಂದ್ರೆ, ಏನಕ್ಕೆ ಈ ಸ್ಟೋನ್ ಅನ್ನ ಕಂಪಲ್ಸರಿ ತುಂಬಾ ಸಾಲ ಇರೋರ್ಗೆ ಕೊಡ್ತಾ ಇದೀವಿ, ಸಾಲ ಮಾಡ್ಕೊಂಡಿರೋರ್ಗೆ ಕೊಡ್ತಾ ಇದೀವಿ, ಅಥವಾ ಯಾರಿಗಾದ್ರು ದುಡ್ಡು ಕೊಟ್ಟಿರೋರ್ಗೆ ಈ ಸ್ಟೋನ್ ಅನ್ನ ಕೊಡ್ತಾ ಇದೀವಿ ಆ ದುಡ್ಡು ವಾಪಸ್ ಬರಕ್ಕೆ ಅಂದ್ರೆ, ಆ 3 ದಿನ ಯೋಗದ ದಿನ ಇದೆಯಲ್ಲ, ಅವತ್ತಿನ ದಿನ ನೀವು ಪ್ರೇಯರ್ ಮಾಡಿದ್ರೆ ಖಂಡಿತವಾಗ್ಲು ನಿಮ್ ಕೆಲ್ಸ ನನ್ಸಾಗ್ತಾ ಹೋಗುತ್ತೆ. ನಿಮ್ ಕನ್ಸು ಹುಡ್ಕೊಂಡ್ಬಂದು ನಿಮ್ ದುಡ್ಡನ್ನ ಕೊಡ್ತಾರೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಯೋಗ ಅಂತ ಹೇಳಿದ್ರೆ, ರಾಹು ಕಾಲವನ್ನ ಅತಿಯಾಗಿ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನಾನಿವಾಗ ಈ ವಾರದಲ್ಲಿ ನಿಮ್ಮ ಬರೀ ಬಿಸ್ನೆಸ್ ಹೇಗ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ. ಕುಂಭರಾಶಿಯವರು ಯಾವ ಒಂದು ಬಿಸ್ನೆಸ್ ಬಿಡ್ಬೇಡಿ. ಅದಕ್ಕೂ ನೀವು 18, 19, 20 ಫಿಕ್ಸ್ ಮಾಡ್ಕೊಂಬಿಡಿ. ಈ ದಿನ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಕುಂಭರಾಶಿಯವರು ಸಿಕ್ಕಾಪಟ್ಟೆ ಲಕ್ಕನ್ನ ನೋಡ್ತೀರಾ. ಹಾಗೆ ಆ 3 ದಿನ ಏನೇನಿದೆ, ಒಂದ್ ಸಿಗ್ನೇಚರ್ ಮಾಡ್ಬೇಕಾ, ಒಂದ್ ಅಪ್ಲಿಕೇಶನ್ ಹಾಕ್ಬೇಕಾ, ಎಲ್ಲೋ ಒಂದ್ ಕೆಲ್ಸಕ್ಕೆ ಹೋಗಿ ಇಂಟರ್ವ್ಯೂಗೆ ಹೋಗ್ಬೇಕಾ, ಅಥವಾ ಮಕ್ಳನ್ ಮಾಡ್ಕೊಳ್ಬೇಕಾ, ನಮ್ಗೆ ಯಾರೋ ದುಡ್ಡು ಕೊಡ್ತಾರೆ ಅವ್ರನ್ನ ಹೋಗಿ ದುಡ್ಡನ್ನ ಕೇಳ್ಬೇಕಾ, ಎಲ್ಲವೂ ಕೂಡ ಈ 18, 19, 20ನೇ ತಾರೀಕು ಮಾಡ್ಕೊಳ್ಳಿ. ಕುಂಭರಾಶಿಯವ್ರಿಗೆ ಸಿಕ್ಕಾಪಟ್ಟೆ ಮಕ್ಳಿಗೆಲ್ಲಾದ್ರೂ ಸ್ಕೂಲ್ ಸೇರ್ಸೋದು, ಅಡ್ಮಿಷನ್ ಮಾಡ್ಸೋದು, ಮಕ್ಳ ಬಗ್ಗೆ ಯಾರ ಹತ್ರನಾದ್ರೂ ಮಾತಾಡೋದು, ಅಥವಾ ನೀವು ಪ್ರಾಪರ್ಟಿ ತಗೊಳ್ಳೋದು, ಎಲ್ಲವನ್ನ 3 ದಿನ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕುಂಭರಾಶಿಯವ್ರಿಗೆ. ಹಾಗೆ ಕುಂಭರಾಶಿಯವರು ಕೂಡ ಈ ಒಂದು ನಾಗಮಣಿಯನ್ನ ತಗೊಂಡೋಗಿ ನೀವು ನಿಮ್ಮ ಒಂದು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಯೋಗನ ದುಪ್ಪಟ್ಟು ಮಾಡ್ಕೊಡ್ತಾನೆ. ಯಾಕಂದ್ರೆ ರಾಹು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮ್ಗೆ ರಾಹು ತುಂಬಾ ಸಪೋರ್ಟ್ ಮಾಡ್ತಾನೆ. ಅದ್ರಲ್ಲೂ ರಾಹು ಕಾಲದಲ್ಲಿ ನೀವೇನಾದ್ರೂ ಪೂಜೆ ಮಾಡ್ಬಿಟ್ರೆ ಸಿಕ್ಕಾಪಟ್ಟೆ ಪಾಸಿಟಿವ್. ಆ 3 ದಿನ ರಾಹು ಕಾಲದಲ್ಲಿ ತುಂಬಾ ಪೂಜೆ ಮಾಡಿ, ತುಂಬಾ ಪ್ರೇಯರ್ ಮಾಡಿ. ನಿಮ್ ಮನೇಲಿ ಟೈಮ್ ಪೂಜೆ ಮಾಡಕ್ಕಾಗಿಲ್ವಾ, ಇರೋ ಜಾಗದಲ್ಲಿ ಪ್ರೇಯರ್ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಕೊನೆ ರಾಶಿ ಮೀನರಾಶಿ. ರಾಶಿಯಲ್ಲಿ ಶನಿ, 12ರಲ್ಲಿ ರಾಹು. ತುಂಬಾ ಕಷ್ಟಪಟ್ಟಿದ್ದೀನಿ ಅನ್ಕೋತಿದ್ದೀರಾ. ಆದ್ರೆ ಈ ವಾರ ನಿಮ್ ಕಷ್ಟಕ್ಕೆ ಎಲ್ಲದಕ್ಕೂ ಸ್ಪಂದಿಸಕ್ಕೆ ನಿಮ್ಗೆ ಗುರು ಶುಕ್ರ ಚಂದ್ರ, ಯಾಕಂದ್ರೆ ನಿಮ್ಗೆ 3ನೇವನಾಗಿ ಗುರು, ರಾಶಿಯಾಧಿಪತಿ ಗುರು, 3ನೇವನಾಗಿ ಶುಕ್ರ, ಮಿಥುನದಲ್ಲಿ ಚಂದ್ರನು ಒಟ್ಟಿಗೆ ಸೇರಿದಾಗ ಇದು ಒಂದು ಯೋಗದ ದಿನ ಅಂತ ಹೇಳ್ಬೋದು. ಈ ಯೋಗದ ದಿನ ನೀವು ಮೀನರಾಶಿಯವರು ಎಂತ ಕೆಲ್ಸ ಬೇಕಾದ್ರೂ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಹಾಗೆ ನೀವು ಶನಿ ಇದ್ದಾನೆ, 12ರಲ್ಲಿ ರಾಹು ಇದ್ದಾನೆ, ನಾನು ಅದ್ ಮಾಡ್ಬಾರ್ದು ಎಂತದೂ ಇಲ್ಲ. ಮನೆ ಚೇಂಜ್ ಮಾಡೋದಿದ್ರೆ ಮನೆ ಚೇಂಜ್ ಮಾಡ್ಕೊಳ್ಳಿ. ಇರೋ ಮನೆ ಯಾವ್ದಾದ್ರು ಬಾಡಿಗೆ ಕೊಡೋಂಗಿದ್ರೆ ಅವತ್ ಕರೆದು ಮಾತಾಡಿ. ಇಲ್ಲ ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ಬೇಕು ಅವತ್ತಿನ ದಿನ ನೀವು 3 ದಿನದಲ್ಲಿ ನೀವು ಕಾಲ್ ಮಾಡಿ ಮಾತಾಡಿ. ಕೆಲ್ಸಕ್ಕೆ ಅಪ್ಲಿಕೇಶನ್. ಮೀನರಾಶಿಯವರಿಗೆ ನೋಡಿ, ಹೊರಗಡೆ ಹೋಗಿ ನೀವು ಎಲ್ಲೋ ಒಂದ್ ಕಡೆ ಕೆಲ್ಸದ ವಿಚಾರದಲ್ಲಿ ಹೊರಗಡೆ ಹೋಗಿ ಲಾಭ ಆಗುವಂತ ಚಾನ್ಸಸ್ ಕೂಡ ಮೀನರಾಶಿಯವ್ರಿಗೆ ಇರುತ್ತೆ. ಅದನ್ನು ಕೂಡ ನೀವು ಮಿಸ್ ಮಾಡ್ಬೇಡಿ. ಇಲ್ಲ ನಿಮ್ ಬಾಸ್ ಹತ್ರ ಅವತ್ತಿನ ದಿನ ಮಾತಾಡಿ, ನಿಮ್ಮ ವರ್ಕರ್ಸ್ ಎಲ್ಲ ನಿಮ್ ಬಾಸ್ ಹತ್ರ ಮಾತಾಡಿ, ನಿಮ್ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಕೊಡಿ. ಅದೇ ನಿಮ್ಗೆ ಒಳ್ಳೇದ್ ಮಾಡುತ್ತೆ ಅಂತ ಹೇಳ್ತೀನಿ. 4ನೇ ಮನೆ ನೋಡಿ, 5ನೇ ಮನೆ ಬುಧ, ಮಕ್ಳು ಕೂಡ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ತೀನಿ. 6ರಲ್ಲಿ ಸೂರ್ಯಕೇತು, ಎಲ್ಲೋ ಒಂದ್ ಕಡೆ ಕೋರ್ಟು ಕಚೇರಿ ಅದು ಇದ್ದಿದ್ದೇನೆ. ಆದ್ರೆ ಆ ವಾರ ನೀವು ಅದಕ್ಕೋಸ್ಕರನೇ ಆ 3 ದಿನ ನೀವು ಅದ್ರ ಬಗ್ಗೆನೆ ಮಾತಾಡ್ತೀರಿ, ಅದು ಕೂಡ ನಿಮ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ ನೋಡಿ, ಮೀನರಾಶಿಯವರು 7ರಲ್ಲಿ ಕುಜ ಇದ್ದಾಗ ಯಾರೆಲ್ಲ ಮದ್ವೆ ಆಗಿಲ್ಲ, ಮೀನರಾಶಿಯವರಿಗೆ ಯಾರಿಗ್ ಮದ್ವೆ ಆಗ್ಬೇಕು, ಈ 3 ದಿನ ಯುಟಿಲೈಸ್ ಮಾಡ್ಕೊಳ್ಳಿ.
18, 19, 20 ಈ 3 ದಿನ ಗಂಡ್ ನೋಡೋದು, ಹೆಣ್ ನೋಡೋದು, ಇಲ್ಲ ಅದ್ರ ಬಗ್ಗೆ ಮಾತಾಡೋದು. ನಿಮ್ಗೆ ಏನ್ ಆಗ್ತಿಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರಿ, ಡಿಸ್ಕಸ್ ಮಾಡ್ತಾ ಇರಿ. ಅವತ್ತು ತುಂಬಾ ಪಾಸಿಟಿವ್ ಆಗತ್ತೆ. ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಹೆಲ್ತ್ ಹುಷಾರಿಲ್ಲ ಅಂತಂದ್ರೆ ಅವತ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೆಡಿಸಿನ್ ತಗೊಳ್ಳಿ. ಅದು ಕೂಡ ನಿಮ್ಗೆ ಯೋಗ ಅಂತ ಹೇಳ್ತೀನಿ, ಪಾಸಿಟಿವ್ ಆಗತ್ತೆ ಅಂತ ಹೇಳ್ತೀನಿ. ಹಾಗೆ ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮಲ್ಲಿ ಸಿಕ್ಕುವಂತಹ ನಾಗಮಣಿಯನ್ನ ಅಥವಾ ಒಂದು ಅದರ ಬ್ರೇಸ್ಲೆಟ್ ಅನ್ನ ಹಾಕೊಂಡಿದ್ದಾಗಿದ್ರೆ ಖಂಡಿತವಾಗ್ಲು ಈ ವಾರದಲ್ಲಿ ನಿಮ್ಗೆ ತುಂಬಾ ಪಾಸಿಟಿವ್ ರಿಸಲ್ಟ್ ನೋಡ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾನೆ. ಧನ್ಯವಾದ ವೀಕ್ಷಕರೇ.